ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರಬೇಕಾಗಿರ್ತಕ್ಕಂತಹ ಕಂತುಗಳ ಬಗ್ಗೆ ಒಂದು ಸಿಹಿ ಸುದ್ದಿಯನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, 23, 24 ಹಾಗೆ 25ನೇ ಕಂತನ್ನು ಬಿಡುಗಡೆ ಮಾಡಲಿದ್ದು, ಹಾಗಾದರೆ ಇದರ ಬಗ್ಗೆ ಏನು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ? ಈಗಾಗಲೇ ಬರಬೇಕಾಗಿರ್ತಕ್ಕಂತಹ ಕಂತುಗಳನ್ನು ಸುಮಾರು 3 ತಿಂಗಳಾಗಲಿಕ್ಕೆ ಬಂತು, ಇನ್ನೂ ಕೂಡ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ. ಬರೀ ದಸರಾ ಹಬ್ಬದಲ್ಲಿ 22ನೇ ಕಂತೇನು ಹಾಕಿದಾರಲ್ವ, ಅದರ ಬಳಿಕ ದುಡ್ಡೇ ಬಂದಿಲ್ಲ. ದೀಪಾವಳಿ ಹಬ್ಬಕ್ಕಾದರೂ ಹಾಕ್ತೇವಂತ ಕಾಯ್ತಾ ಇದ್ರು ಮಹಿಳೆಯರು, ಅಲ್ಲಿ ಕೂಡ ದುಡ್ಡು ಬರಲಿಲ್ಲ. ಈಗಲಾದರೂ ದುಡ್ಡು ಹಾಕ್ತಾರಂತ ಕಾಯ್ತಾನೆ ಇದ್ದಾರೆ. ಸೊ ಹಾಗಾಗಿ ಬನ್ನಿ ಸ್ನೇಹಿತರ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಜೊತೆಗೆ ರೇಷನ್ ಕಾರ್ಡ್ನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಗೃಹಲಕ್ಷ್ಮಿ ಒಂದು ಕಡೆ ಬಿಟ್ಟಿದ್ರೆ ಇನ್ನೊಂದು ಕಡೆ ನಿಮಗೆ ಸಿಹಿ ಸುದ್ದಿ ಸಿಗ್ತಾ ಇದೆ. ರೇಷನ್ ಕಾರ್ಡ್ ಇದ್ದಂಥವರಿಗೆ, ಅಂದರೆ ಗೃಹಲಕ್ಷ್ಮಿಯರ ಹತ್ರ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ನೀವು ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು. ತೀರಾ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ. ಸ್ನೇಹಿತರೆ, ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪೆಂಡಿಂಗ್ ಉಳಿತಕ್ಕಂತಹ ಹಣದ ಬಗ್ಗೆ ಒಂದು ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕಳೆದ 2 ತಿಂಗಳಾದರೂ ಈಗ ದುಡ್ಡು ಬಂದಿಲ್ಲ. ಟೋಟಲ್ ಬರಬೇಕಾಗಿರ್ತಕ್ಕಂಥದ್ದು 3 ತಿಂಗಳ ಹಣ. ಇನ್ನೇನು ಇದು ನವೆಂಬರ್ ಮುಗೀತಪ್ಪ ಅಂದರೆ 4 ತಿಂಗಳ ಹಣ. ಟೋಟಲ್ 8,000 ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರ ಖಾತೆಗೆ ಜಮಾ ಮಾಡಬೇಕು. ಸರ್ಕಾರ ಒಂದು ಕಂತಿಗೆ 2,500 ಕೋಟಿಯಷ್ಟು ವೆಚ್ಚ ಆಗತ್ತೆ. 4 ಕಂತುಗಳನ್ನು ಜಮಾ ಮಾಡಬೇಕಂದ್ರೆ ಸುಮಾರು 10,000 ಕೋಟಿಯಷ್ಟು ದುಡ್ಡನ್ನು ಸರ್ಕಾರ ಇಲ್ಲಿ ಮಹಿಳೆಯರ ಖಾತೆಗೆ ಜಮಾ ಮಾಡಬೇಕಾಗತ್ತೆ. ಹಾಗಾಗಿ ಮಹಿಳೆಯರಿಗೆ ಎಷ್ಟೊಂದು ದುಡ್ಡನ್ನು ಕೊಡ್ತಾರಾ ಸರ್ಕಾರದವರು ಅಂತ ಕೇಳ್ಬೋದು ನೀವು. ಕೊಡ್ತಾರೆ, ಆದರೆ ದಿಢೀರನೆ ಎಲ್ಲ ಕಂತುಗಳನ್ನು ಜಮಾ ಮಾಡೋದಿಲ್ಲ. ಈಗ ಮೊದಲು 2 ಕಂತುಗಳನ್ನಾದರೂ ಜಮಾ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. 5,000 ಕೋಟಿ ಹಣವನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡಿಕೊಂಡಾಗಿದ್ದು, ಅಲ್ಲಿಂದ ಈಗಾಗಲೇ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ರಿಲೀಸ್ ಆಗಿದೆ. ಅಲ್ಲಿಂತಕ್ಕಂತಹ ಒಂದು ಪ್ರೊಸೆಸ್ಗಳನ್ನು ಮುಗಿಸ್ಕೊಂಡು ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿರುತ್ತೆ ದುಡ್ಡು. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿ ಅಲ್ಲಿರ್ತಕ್ಕಂತಹ ಪ್ರೊಸೆಸರ್ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಮುಗಿಸ್ಕೊಂಡು ಮಹಿಳೆಯರ ಖಾತೆಗಳಿಗೆ ಟ್ರಯಲ್ ಕೂಡ ನಡೆಯುತ್ತೆ. ಇಲ್ಲಿ ತನಕ ಕೂಡ ಈಗ ಪ್ರೊಸೆಸರ್ ಮುಗಿಸಿರ್ತಕ್ಕಂಥದ್ದು. ಅದರಲ್ಲಿ ಮೊದಲು 23ನೇ ಕಂತಿನ ಹಣ ಆಗಸ್ಟ್ ತಿಂಗಳ ಹಣ ಜಮಾ ಆಗುತ್ತೆ. ತದನಂತರ ಸೆಪ್ಟೆಂಬರ್ದು ಕೂಡ ಜಮಾ ಆಗುತ್ತೆ. ಇನ್ನು ಅಕ್ಟೋಬರ್, ನವೆಂಬರ್ ಅಂದರೆ 25, 26ನೇ ಕಂತಿನ ಹಣ ಡಿಸೆಂಬರ್ ಎಂಡ್ನಲ್ಲಿ ಪಡ್ಕೊಳ್ಬಹುದು. ನಾವು ಸದ್ಯಕ್ಕೆ ನಿಮಗೆ 2 ಕಂತುಗಳನ್ನಾದರೂ ನಾವು ಹಾಕಿಕೊಡ್ತೇವೆ ಅಂತ ಭರವಸೆಯನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಿತರೆ, ಬಿಡುಗಡೆ ಆದ ಮೇಲೆ ಮೊದಲು ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ಬಿಡುಗಡೆ ಆಲ್ರೆಡಿ ಆಗಿದೆ, ಕೆಲವೊಂದಿಷ್ಟು ಟ್ರಯಲ್ ನಡೆದಿದೆ. ತಾಂತ್ರಿಕ ದೋಷ ಅಂತೂ ಕಂಡು ಬಂದಿಲ್ಲ. 22ನೇ ಕಂತಿನಲ್ಲಿ ಕಂಡು ಬಂದಿತ್ತು, ಹಾಗೆ ಇಲ್ಲಂತೂ ಏನು ಸುಳಿವು ಕಾಣಿಸಿಲ್ಲ. ಇನ್ನು ಬಹಳಷ್ಟು ಬಹುತೇಕ ಫಲಾನುಭವಿಗಳು, ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗುತ್ತೆ. ಯಾಕಂದರೆ ಅಲ್ಲೇ ಪ್ರೊಸೆಸರ್ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲೇ ಹೆಚ್ಚಾಗಿ ಮೊದಲು ಟ್ರಯಲ್ ಮಾಡಿ ನೋಡ್ತಕ್ಕಂಥದ್ದು. ಅಲ್ಲಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಉಳಿದಂತಹ ಎಲ್ಲ ಜಿಲ್ಲೆಗಳಲ್ಲಿ ಮೊದಲು ಜಮಾ ಮಾಡಿ ಕ್ಲಿಯರ್ ಮಾಡುವಂತಹ ಕೆಲಸ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇದರ ನಡುವಿನ ಸ್ನೇಹಿತರೆ, ಒಂದು ಸುಳಿವು ಬಂದಿರತಕ್ಕಂಥದ್ದು ಏನಪ್ಪ, 3 ತಿಂಗಳಿಗೊಮ್ಮೆ ದುಡ್ಡು ಬರುತ್ತೆ. ಹೌದು, ಇದರ ಬಗ್ಗೆನೂ ಕೂಡ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಹಿತಿ ಹೊರಗೆ ಬರ್ತಾ ಇತ್ತು. ಅದರಲ್ಲಿ ಮಹಿಳೆಯರಂತೂ ಬಹಳಷ್ಟು ಜನ ಕ್ವಶನ್ ಮಾಡಿದರು. ಹೌದು ಸರ್, ಇದು 3 ತಿಂಗಳಿಗೊಮ್ಮೆ ಕೊಡ್ತಾರಾ ಇನ್ಮೇಲಿಂದ? ಯಾಕಂದರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಸರ್ಕಾರಕ್ಕೆ ಹೊಡೆತ ಬೀಳ್ತಾ ಇದೆ. ಹಾಗಾಗಿ 3 ತಿಂಗಳಿಗೊಮ್ಮೆ ಕೊಡ್ತಾರಾ ಅಂತ ಕ್ವಶನ್ ಮಾರ್ಕ್ಗಳು ಉಂಟಾಗ್ತಾ ಇದ್ವು. ಆದರೆ ಇದರ ಬಗ್ಗೆ ನಾವು ವಿಚಾರ ಮಾಡಿ ತನಿಖೆ ಮಾಡಿ ನೋಡೋದಾದರೆ, ಇದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದನ್ನು ನಿಮ್ಮ ಮುಂದೆ ಇಡೋದಾದರೆ, ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ನಾವು ಇದನ್ನು ಎಲೆಕ್ಷನ್ ಪೂರ್ವವಾಗಿ ಏನಂತ ಹೇಳಿದ್ವಿ, ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಮುಖ್ಯವಾದ ಗ್ಯಾರಂಟಿ. ಅದರಲ್ಲಿ ಗೃಹಲಕ್ಷ್ಮಿ ಇಡೀ ದೇಶದಾದಂತಹ ಸದ್ದು ಮಾಡ್ತಕ್ಕಂತಹ ಯೋಜನೆ. ಪ್ರತಿಯೊಂದು ರಾಜ್ಯದಲ್ಲಿ ಇದ್ರ ಬಗ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಮಹಿಳೆಯರ ಖಾತೆಗಳಿಗೆ 2,000 ದುಡ್ಡನ್ನು ಕೊಡ್ತಾ ಇದ್ದಾರಪ್ಪ. 2,000 ಮಹಿಳೆಯರು ಪಡ್ಕೊಳ್ತಾ ಇದ್ದಾರೆ. ಈ 2,000ದಿಂದ ಅವರಿಗೆ ಬಹಳಷ್ಟು ಬೆನಿಫಿಟ್ ಸಿಗ್ತಾ ಇದೆ ಅಂತ ಗೊತ್ತಿದೆ. ಸೊ ಹಾಗಾಗಿ ಇದರಿಂದ ಬೆಳವಣಿಗೆ, ಮಹಿಳೆಯರ ಒಂದು ಉಪಯೋಗಕ್ಕೋಸ್ಕರ ನಾವು ಕೊಡ್ತಾ ಇದ್ದೀವಿ.
ಆದ ಕಾರಣಕ್ಕಾಗಿ ಮಹಿಳೆಯರಿಗೆ ಈ 2,000ವನ್ನು ನಾವು ಪ್ರತಿ ತಿಂಗಳೇ ಕೊಡ್ತೇವೆ. ಇಲೆಕ್ಷನ್ ಪೂರ್ವವಾಗಿ ನಾವು ಭಾಷೆಯನ್ನು ಕೊಟ್ಟಿದ್ವಿ, ನುಡಿದಂತೆ ನಡಿತೀವಿ ಅಂತ ಹೇಳಿದ್ವಿ, ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದ್ವಿ. ನಾವು 3 ತಿಂಗಳಿಗೊಮ್ಮೆ ಕೊಡ್ತೇವೆ ಅಂತ ಹೇಳಿರಲಿಲ್ಲ, ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದ್ವಿ. ಹಾಗಾಗಿ ನಾವು ಪ್ರತಿ ತಿಂಗಳು ಕೂಡ ಈ ಒಂದು ದುಡ್ಡನ್ನು ಜಮಾ ಮಾಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ನೀವು ಅವರಿಂದ ಇವರಿಂದ ತಿಳ್ಕೊಳ್ಬೇಡಿ. ಸರ್ಕಾರದಲ್ಲಿ ಯಾವುದೇ ಕೊರತೆ ಇಲ್ಲ, ನಾವು ದುಡ್ಡನ್ನು ಹಾಕ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಕೆಲಸ ನಿಮಗೆ ಗೊತ್ತಿದೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಆದರೆ ದುಡ್ಡು ಬಂದೇ ಬರುತ್ತೆ ಅನ್ನುವಂತಹ ಆಶ್ವಾಸನೆಯನ್ನು ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸ್ನೇಹಿತರ, ನಿಮಗೆ ಪ್ರತಿ ತಿಂಗಳು ಕೂಡ ಒಂದು ತಿಂಗಳು ಅಥವಾ 2 ತಿಂಗಳು ಲೇಟ್ ಆಗ್ಬೋದು, ಆದರೆ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ. ಅಂದರೆ ಡೈರೆಕ್ಟಾಗಿ ಈಗ ನವೆಂಬರ್ ತಿಂಗಳದು ಅಥವಾ ಅಕ್ಟೋಬರ್ದು, ನವೆಂಬರ್ದು, ಡಿಸೆಂಬರ್ದು ಹಾಕ್ಲಿಕ್ಕೆ ನಿಮಗೆ ಸ್ಟಾರ್ಟ್ ಮಾಡೋದಿಲ್ಲ. ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ, ಈಗ ಆಗಸ್ಟು ಸೆಪ್ಟೆಂಬರ್ದು ಪೆಂಡಿಂಗ್ ಉಳಿದಿದೆ, ಅದನ್ನು ಮೊದಲು ಕ್ಲಿಯರ್ ಮಾಡ್ತೀವಿ, ತದನಂತರ ಉಳಿದ ಕಂತುಗಳನ್ನು ಹಾಕಿ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಯಾವ ಕಂತುಗಳನ್ನು ಕೂಡ ನಿಮಗೆ ಹಾಕದೇ ಇರೋದಿಲ್ಲ, ಪ್ರತಿಯೊಂದು ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತದೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ಇನ್ನು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಇನ್ನು ರೇಷನ್ ಕಾರ್ಡ್ನಲ್ಲಿ ಏನು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇನ್ನು ರೇಷನ್ ಕಾರ್ಡ್ನಲ್ಲಿ ಬಹಳಷ್ಟು ಜನ ಪ್ರಶ್ನೆ ಮಾಡಿರೋದು ನನಗೇನಪ್ಪ ಅಂದರೆ, ಸರ್ ನೀವು ಕಿಟ್ ಕೊಡ್ತಾರಾ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಹಿತಿ ಹರಿದಾಡ್ತಾ ಇದೆ, ಆದರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕಿಟ್ಟೇ ಸಿಗ್ತಾ ಇಲ್ಲ. ಹಾಗಾದರೆ ಎಲ್ಲಿ ಕಿಟ್ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ ಕ್ವಶನ್ ಮಾರ್ಕ್ ಮಾಡ್ತಾಯಿದ್ರಿ. ಆ ಕಿಟ್ನಲ್ಲಂತರೂ ವಸ್ತುಗಳು ನಿಮಗೆ ಗೊತ್ತಿದೆ. ಒಂದು ಬೇಳೆಕಾಳು, ತೊಗರಿ ಬೇಳೆ ಸಿಗಬಹುದು, ಅದರ ಜೊತೆಗೆ ಗಾಣದ ಎಣ್ಣೆ, ಉಪ್ಪು, ಸಕ್ಕರೆ ಸಿಗ್ತಾ ಇದೆ ಒಂದು ಪ್ಯಾಕೆಟ್ನಾಗಿ. ಇನ್ನು ರಾಗಿ ತಿಂತಕ್ಕಂತಹ ಪ್ರದೇಶಗಳಲ್ಲಿ ರಾಗಿ ಕೂಡ ಸಿಗ್ತಾ ಇದೆ. ಆದರೆ ಈ ಕಿಟ್ಟನ್ನು ಒಂದೊಂದು ಕಡೆ ಕೊಡೋದು, ಇನ್ನೊಂದು ಕಡೆ ಬಿಡೋದು ಯಾಕೆ ಅಂತ ನೀವು ಕೇಳ್ತಾ ಇದ್ರಿ. ಇದರಲ್ಲಿ ಭರ್ಜರಿ ಗುಡ್ ನ್ಯೂಸ್ KH ಮುನಿಯಪ್ಪನವರು ಕೊಟ್ಟಿದ್ದೇನಪ್ಪ ಅಂದರೆ, ಬಹಳಷ್ಟು ಫಲಾನುಭವಿಗಳಿಗೆ ಒಮ್ಮೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಂದು ಜಿಲ್ಲೆ, ತಾಲೂಕು, ಗ್ರಾಮ, ಹಳ್ಳಿ ಅಲ್ಲದೆ ಪ್ರತಿಯೊಂದು ಅಂಗಡಿಯಲ್ಲಿ ಕೂಡ, ಅಂದರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರಬರಾಜು ಮಾಡಬೇಕಾಗತ್ತೆ ಕಿಟ್ಟನ್ನು. ಅಂದರೆ ಮೊದಲು ರೆಡಿ ಮಾಡ್ಕೊಳ್ಬೇಕಪ್ಪ, ಅದನ್ನು ರೆಡಿ ಮಾಡ್ಕೊಳ್ಳಿಕ್ಕೆ, ಪ್ಯಾಕೇಜ್ ಮಾಡಿಕೊಂಡು ರೆಡಿ ಮಾಡಲಿಕ್ಕೆ ಸಾಕಷ್ಟು ಟೈಮ್ ತೊಗೊಳುತ್ತೆ. ಅಲ್ಲಿಂದ ಇನ್ನು ನ್ಯಾಯಬೆಲೆ ಅಂಗಡಿಗಳಿಗೆ, ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗಳಿಗೆ ಸರಬರಾಜು ಮಾಡಲಿಕ್ಕೂ ಕೂಡ ಟೈಮ್ ತೊಗೊಳುತ್ತೆ. ಹಾಗಾಗಿ ನಿಮಗೆ ಕಿಟ್ ವಿತರಣೆ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ಡೆಫಿನೆಟ್ಲಿ ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗ ಸರಬರಾಜು ಮಾಡಿದ್ದಾರೆ. ಆದರೆ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ಅಂದರೆ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಕುಟುಂಬಸ್ಥರಿಗೆ ಈ ಒಂದು ಕಿಟ್ಟು ಸಿಗತ್ತೆ ಅನ್ನುವಂತಹ ಗುಡ್ ನ್ಯೂಸನ್ನು KH ಮುನಿಯಪ್ಪನವರು ಕೊಟ್ಟಿದ್ದಾರೆ. ಹೌದು, ಈ ಹಿಂದೆ ದುಡ್ಡು ಕೊಡ್ತಾಯಿದ್ರು, ಅಕ್ಕಿ ಕೂಡ ಕೊಡ್ತಾಯಿದ್ರು, ಅದರ ಬದಲಾಗಿ ಈಗ ಕಿಟ್ಟನ್ನು ಕೊಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಆ ಕಿಟ್ನಲ್ಲಿ ಏನೇನಿರುತ್ತೆ ನಿಮಗೆ ಗೊತ್ತಿದೆ, ಅದರ ಬಗ್ಗೆ ಏನು ಹೆಚ್ಚಾಗಿ ಹೇಳಬೇಕಾಗಿರುವಂತಹ ಅವಶ್ಯಕತೆ ಏನಿಲ್ಲ. ಆದರೆ ನಿಮ್ಮ ಖಾತೆಗಳಿಗೆ ಈ ಕಿಟ್ನಲ್ಲಿ ಒಂದು ದುಡ್ಡು, ಈ ಕಡೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗ್ತಾ ಇದ್ದರೆ, ಈ ಕಡೆ ಅನ್ನಭಾಗ್ಯದಲ್ಲಿ 5 kg ಅಕ್ಕಿ, ಅದರ ಜೊತೆಗೇ ಈ ಕಿಟ್ಟನ್ನು ವಿತರಣೆ ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸೊ ಹಾಗಾದರೆ ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳು ಇದರ ಬಗ್ಗೆ ಕೇಳ್ತಾ ಇದ್ದರೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು, ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬಹುದು. ಈ ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.